ನಮಸ್ಕಾರ. ವೃಶ್ಚಿಕ ರಾಶಿಯವರ ಗೋಚಾರ ಫಲವನ್ನು ನಾವೀಗ ತಿಳಿಯೋಣ. ವೃಶ್ಚಿಕ ರಾಶಿಯ 2ನೇ ಮನೆ ಅಧಿಪತಿ ಹಾಗೂ 5ನೇ ಮನೆ ಅಧಿಪತಿಯಾದಂಥ ಮಹಾನುಭಾವ ಗುರು ಕಟಕ ರಾಶಿಗೆ ಸಂಚಾರ ಮಾಡಲಿದ್ದಾರೆ. ಮೇ ನಂತರ ಅವರಿಗೆ ವಿಶೇಷವಾಗಿ ವಿದ್ಯಾಭ್ಯಾಸ, ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಮಾತಿನಲ್ಲಿ ಒಂದು ಬೆಲೆ ಹಾಗೂ ಧನ ಕನಕಗಳ ಒಂದು ವೈಭೋಗ ಮತ್ತು ಮನೆಯಲ್ಲಿ ಯಾಗ ಯಜ್ಞಾದಿಗಳು ಮಾಡುವಂತಹ ಒಂದು ಭಗವಂತನ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಮೀನರಾಶಿಯವರಿಗೆ 5ನೇ ಮನೆ ಅಧಿಪತಿ 5ನೇ ಮನೆಯ ಸ್ಥಾನದಲ್ಲಿ ಗುರು ಉಚ್ಚನಾಗಿ ಬಂದು ಸ್ಥಿತನಾಗ್ತಾ ಇದ್ದಾನೆ. 10ನೇ ಮನೆ ಅಧಿಪತಿಯಾದಂಥವನು 5ನೇ ಮನೆಯಲ್ಲಿ ಬಂದು ಕುಳಿತುಕೊಳ್ಳೋದ್ರಿಂದ ಪೂರ್ವಜನ್ಮದ ಪುಣ್ಯ ಈಗ ಭಗವಂತ ವಿಶೇಷವಾಗಿ ಕೊಡ್ತಾನೆ. ಉದ್ಯೋಗದಲ್ಲಿ ಒಂದು ಸಂಬಳ ಹೆಚ್ಚಾಗುವಂಥದ್ದು ಅಥವಾ ಹೊಸ ಉದ್ಯೋಗವನ್ನು ಸಿಗುವಂಥದ್ದು ಅಥವಾ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಬರುವಂಥದ್ದು ಮತ್ತು ಹಂಸ ಮಹಾಪುರುಷ ರಾಜಯೋಗವನ್ನು ಕೊಡುವಂತಹ ಒಂದು ಭಾಗ್ಯ ಭಗವಂತ ಕೊಡ್ತಾನೆ. ಮತ್ತು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ನಿಮ್ಮ ವ್ಯವಹಾರಗಳಿದ್ದರೆ ಅದು ಈಗ ಬೇಗ ನಿಮಗೆ ಮುಗಿಸುವಂತಹ ಒಂದು ಕಾಲ ಅವಧಿ ಬಂದಿದೆ. ಹಾಗಾಗಿ ಭಗವಂತನ ಅನುಗ್ರಹ ನಿಮಗೆ ವಿಶೇಷವಾಗಿ ದೊರೆಯುತ್ತದೆ. ನಮಸ್ಕಾರ, ಧನ್ಯವಾದಗಳು.